ಹಾಗೆ ನನ್ನ ಹೆಸರು ಬಂದು ಶರ್ಮಿಳಾ. ನನ್ಗೆ ಈ ವಿ ಸ್ಟಾರ್ ವೆಲ್ನೆಸ್ ಗೆ ಪರಿಚಯ ಮಾಡಿದ್ದು ನಮ್ಮಮ್ಮ ಪಂಕಜ ಮೇಡಮ್. ನಮ್ಮ ಅಪ್ಲೇನ್ ಅಂತ ಹೇಳಕ್ ತುಂಬಾನೇ ಖುಷಿ ಆಗತ್ತೆ. ಹಾಗೆ ಮತ್ತೆ ನಮ್ಮ ಆರ್.ಕೆ ಫೌಂಡರ್ ಅಂತಾನೆ ಹೇಳ್ಬೋದು. ನಮ್ಮ ಕಂಪನಿಯ ಫೌಂಡರ್ ಆರ್.ಕೆ ಫೌಂಡರ್ ನಮ್ಮ ಸಂತೋಷ್ ಸರ್ಜಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು. ನಮ್ಗೆ ಹೆಜ್ಜೆಗೂ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಆಗಲ್ಲ ಅಂದಿದ್ದೀರಲ್ಲ, ನೀವು ಮಾಡೇ ಮಾಡ್ತೀರಾ ಅಂತ ಸಪೋರ್ಟ್ ಮಾಡ್ತಾರೆ. ನಮ್ಮ ಸಂತೋಷ್ ಸರ್ಜಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು. ಹಾಗೆ ಈ ಝೂಮ್ ಮಾಡಕ್ಕೆ ನಮ್ಗೆ ಅವಕಾಶ ಮಾಡ್ಕೊಟ್ರು. ನಮ್ಮನ್ನೆಲ್ಲ ಝೂಮ್ ಅಲ್ಲಿ ಎದುರಿಗೆಲ್ಲ ಕೂತು ನಿಂತು ಕಲಿಯುವಂತಹ ನಮ್ಗೆ ಈ ಪ್ಲಾಟ್ಫಾರ್ಮ್ ನ ಮಾಡ್ಕೊಂಡಿರುವಂತಹ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹಾಗೆ ಹೆಲ್ತ್ ಅವೇರ್ನೆಸ್ ನೆಕ್ಸ್ಟ್ ನಮ್ಗೆ ಹೆಲ್ತ್ ಗೆ ಏನೆಲ್ಲಾ ಬೇಕಂದ್ರೆ ವಾಟರು, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಪ್ರೋಟೀನ್, ಮಿನರಲ್ಸ್, ಫೈಬರ್ ಇದೆಲ್ಲ ಬೇಕು. ನಾವೇನ್ ಮಾಡ್ತೀವಿ, ನಮ್ ಬಾಡಿಗೆ ಇದೆಲ್ಲ ತಗೋಬೇಕು. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ 30% ಆಹಾರ ಇರ್ಬೇಕು, 70% ವಾಟರ್ ಇರ್ಬೇಕು. ನಾವೆಲ್ಲ ಏನ್ ಮಾಡ್ತಿದೀವಿ ಅಂದ್ರೆ 30% ವಾಟರ್ ಇರುತ್ತೆ ನಮ್ ಬಾಡಿಗೆ, 70% ಆಹಾರನ ತಗೋತಾ ಇದೀವಿ. ಹಾಗೆ ನೋಡಿ, ಹಿಂದಿನ ಕಾಲಕ್ಕೆ ಹೋದ್ರೆ ಮನೇಲೇನೆ ಹುಡ್ತಾ ಇದ್ರು. ಮತ್ತೆ ಒಳ್ಳೊಳ್ಳೆ ಫುಡ್ ನ ತಿಂತಾ ಇದ್ವಿ, ಒಳ್ಳೊಳ್ಳೆ ಹಣ್ಣು ಹಂಪ್ಲು ತರಕಾರಿ ಎಲ್ಲ ತಿಂತಾ ಇದ್ವಿ, ಯೋಗ ತರ ಕೆಲ್ಸ ಮಾಡ್ತಿದ್ವಿ, ಜಾಯಿಂಟ್ ಫ್ಯಾಮಿಲಿ ಆಗಿರ್ತಿದ್ವಿ. ಮತ್ತೆ ಹಾಗೆ ಬಂದ್ರೆ ಸಾವು ಕೂಡ ಹಾಗೆ ಇರ್ತಿತ್ತು. ಯಾವ ತರ ಇರ್ತಿತ್ತಂದ್ರೆ ಒಬ್ರು ಇವತ್ತು ಸತ್ತೋಗ್ತಾರೆ ಅಂದ್ರೆ 2 ದಿನ 3 ದಿನ ಮುಂಚೆನೆ ಗೊತ್ತಾಗ್ತಾ ಇತ್ತು. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಮೊಮ್ಮಕ್ಳನ್ನೆಲ್ಲ ಕರೆಸ್ಕೊಂಡು ಒಂದು ತುಳಸಿ ನೀರ್ನ ಬಿಡಿಸ್ಕೊಂಡು ಅವ್ರ ಪ್ರಾಣ ಹೋಗ್ತಾ ಇತ್ತು. ಇವಾಗ ಲಿವಿಂಗ್ ಶಾರ್ಟ್. ಇವಾಗ ಬಂದ್ರೆ ಒಂದು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದ್ದಾರೆ ಅಂದ್ರೆ ಫಸ್ಟೇ ಡಾಕ್ಟರ್ನ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀವಿ, ಫ್ಯಾಮಿಲಿ ಫ್ರೆಂಡ್ ಆಗ್ಬಿಡ್ತಾರೆ ಡಾಕ್ಟರ್. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಒಳ್ಳೊಳ್ಳೆ ಫುಡ್ ತಿಂತಾ ಇದ್ವಿ. ಇವಾಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಪಿಜ್ಜಾ ಬರ್ಗರ್ ತಿಂದು ಹಾಳ್ ಮಾಡ್ಕೊಂತ ಇದೀವಿ. ಮಾತ್ರೆಗಳ ಮುದ್ದೆ ಊಟ ತಿನ್ನಕ್ಕೆ ಮಾತ್ರೆನ ಕನ್ಸ್ಯೂಮ್ ಮಾಡ್ಕೊಂತ ಇದೀವಿ, ಮೆಡಿಸನ್ ಕನ್ಸ್ಯೂಮ್ ಮಾಡ್ಕೊಂತ ಇದೀವಿ ನಮ್ಮ ಬಾಡಿ. ಇವಾಗ ಏನಂದ್ರೆ ಊಟದ್ದು ಮನೇಲೇನೆ, ಸಾಯೋದು ಮನೇಲೇನೆ, ಹಾಳಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಗಾರ್ಮೆಂಟ್ ಫುಡ್, ಹಣ್ಣು ತರಕಾರಿ ಮತ್ತೆ ತುಪ್ಪ ಹಾಲು ಎಲ್ಲ ತಿನ್ಬೇಕು. ಆದ್ರೆ ನಾವ್ ಮಾಡ್ಕೊಂಡಿದೀವಿ ಮ್ಯಾನ್ಮೇಡ್ ಫುಡ್ ನ. ಇವಾಗ ಮ್ಯಾನ್ಮೇಡ್ ಫುಡ್ ಏನ್ ತಗೋತಾ ಇದೀವಿ, ಪಿಜ್ಜಾ ಬರ್ಗರ್ ಚಾಕ್ಲೇಟ್ ಕೇಕ್ ಇದೆಲ್ಲಾ ತಿಂದು ನಮ್ ಬಾಡಿನ ಹಾಳ್ ಮಾಡ್ಕೊಂತ ಇದೀವಿ. ಹಾಗೆ ಬಂದ್ರೆ ನೆಕ್ಸ್ಟ್ ಕುಕಿಂಗ್ ಮೆಥಡ್. ಕುಕಿಂಗ್ ಮೆಥಡ್ ಹೆಂಗಿತ್ತು ಅಂದ್ರೆ ಅವಾಗಿನ ಕಾಲದಲ್ಲಿ ಅಂದ್ರೆ ಒಲೆ ಅಡಿಗೆ ಮಾಡಿದ್ದು. ಇವಾಗ ಹೇಗಾಗಿದೆ ಅಂದ್ರೆ ಸ್ಟವ್ ನಲ್ಲಿ ಮತ್ತೆ ತವಾ ಮಾಡ್ತಾರೆ. ತವಾದಲ್ಲಿ ನಾನ್ ಸ್ಟಿಕ್ ತವಾ ಬಂದ್ಬಿಟ್ಟೈತೆ ಇವಾಗ. ಆ ತವಾದಲ್ಲಿ ಅಡಿಗೆ ಮಾಡ್ತೀವಿ. ಅದು ಯಾವ ಕಲರ್ ಇರುತ್ತೆ, ಒಳಗಡೆ ಬ್ಲಾಕ್ ಕಲರ್ ಇರುತ್ತೆ. ಬ್ಲಾಕ್ ಅಲ್ಲಿ ಅಡಿಗೆ ಮಾಡ್ತೀವಿ. ಬ್ಲಾಕ್ ನ ತೊಳೆದು ತಿಂದು ನಮ್ ಬಾಡಿ ಒಳಗಡೆನೆ ಸೇರ್ಕೊಂತ ಇದೆ. ತೊಳೆದ್ರೆ ಎಲ್ಲಿ ಹೋಗಿರುತ್ತೆ ನಮ್ ಬಾಡಿ ಒಳಗಡೆನೆ ಸೇರ್ಕೊಂತ ಇದೆ. ಅದೇ ತರ ಬಂದ್ರೆ ಜಾಯಿಂಟ್ ಆಗಿ ಕೂತು ನಿಂತು ಊಟ ಮಾಡ್ತಿದ್ವಿ. ಎಲ್ಲ ಜಾಯಿಂಟ್ ಆಗಿ ಎಲ್ರು ಗುಂಪಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಇವಾಗ ಆಗಲ್ಲ. ಇವಾಗ ಒಬ್ರು ಹಾಲಲ್ಲಿ ಇರ್ತಾರೆ, ಒಬ್ರು ರೂಮ್ ಅಲ್ಲಿ ಇರ್ತಾರೆ, ಡೈನಿಂಗ್ ಟೇಬಲ್ ಅಲ್ಲಿ ಇರ್ತಾರೆ. ಊಟ ಜೊತೆಗೆ ಫೋನು ತಗೊಂಡು ನೋಡ್ಕೊಂಡು ಊಟ ತಿನ್ಕೊಂಡು ಇವಾಗ ಆಹಾರನ ಹಾಳು ಮಾಡ್ಕೊಂತ ಇದ್ದಾರೆ. 37+ ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಅಲ್ಲಿ ಇಮ್ಯುನಿಟಿ ಕಪ್ ನ ಕಂಪನಿಯ ನಮ್ಮ ಪ್ರಾಡಕ್ಟ್ ಅಲ್ಲಿ ರಾಜ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಮತ್ತೆ ಬ್ಲಡ್ ಇಮ್ಯುನಿಟಿ ಕಪ್ ಅಂತ ಇಮ್ಯುನಿಟಿ ಅಂತ ಗೊತ್ತಾಗಿದ್ದು ಯಾವಾಗ ಅಂದ್ರೆ ಈ ಕೊರೋನಾ ಬರಕ್ಕೂ ಮುಂಚೆನೆ ಯಾರಿಗೂ ಗೊತ್ತಿರ್ಲಿಲ್ಲ. ಇಮ್ಯುನಿಟಿ ಇಲ್ದೆ ಇದ್ದವರು ಸತ್ತೋದ್ರು, ಇಮ್ಯುನಿಟಿ ಇದ್ದಿದ್ದಕ್ಕೆ ಬದುಕಿ ಬಂದ್ರು ಅಂತ ಹೇಳಿದ್ರು ನಮ್ಮ ಕೊರೋನಾ ಬಂದಾಗ. ಇಮ್ಯುನಿಟಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂದ್ರೆ ಅಲೋವೆರಾ ಮತ್ತೆ ತ್ರಿಫಲ, ಕುಕ್ಕುಮ್ ಮತ್ತೆ ತುಳಸಿ, ಗಿಲಾಯ್, ಅಶ್ವಗಂಧ, ಪುನರ್ನವ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಮ್ಮ ಇಮ್ಯುನಿಟಿ ಕಪ್ ನ ಮಾಡಿರೋದು. ತುಂಬಾನೇ ಖುಷಿ ಆಗುತ್ತೆ ಇಮ್ಯುನಿಟಿ ಕಪ್ ನ. ಯಾರೆಲ್ಲ ಕಾಯಿಲೆ ಬರ್ದೇ ಇದ್ದವರು ತಗೋಬಹುದು, ಬಂದವರೇ ತಗೋಬೇಕು ಅನ್ನೋದೇನಿಲ್ಲ. ಯಾರೆಲ್ಲ ಸುಸ್ತು, ಒಂದು 4 ಹೆಜ್ಜೆ ನಡೆದ್ರೆ ಸುಸ್ತಾಗತ್ತೆ, ಮೆಟ್ಲತ್ತಿದ್ರೆ ಆಗುತ್ತೆ ಅನ್ನೋರೆಲ್ಲ ನಮ್ಮ ಇಮ್ಯುನಿಟಿ ಕಪ್ ನ ಚೆನ್ನಾಗಿ ಇದ್ರೂ ಯೂಸ್ ಮಾಡ್ಬೋದು, ಇಲ್ದೇ ಇದ್ರು ಯೂಸ್ ಮಾಡ್ಬೋದು. ವರ್ಷಕ್ಕೆ 3 ಬಾಟ್ಲು ಯೂಸ್ ಮಾಡಿದ್ರೆ ಸಾಕು ನಮ್ಮ ಇಮ್ಯುನಿಟಿ ಕಪ್ ನ. ಬೆರಿ ಕಪ್ ಹೇಳ್ಬೇಕು ಅಂದ್ರೆ ತುಂಬಾನೇ ಖುಷಿ ಆಗತ್ತೆ. ಯಾಕಂದ್ರೆ 2 ವರ್ಷ ಮಕ್ಳಿಗೂ ಕೂಡ ಕುಡಿಸ್ಬೋದು ನಮ್ಮ ಬೆರಿ ಕಪ್ ನ. ಎಲ್ಲಾ ಬೆರೀಸ್, ಸ್ಟ್ರಾಬೆರಿ ಮತ್ತೆ ಬ್ಲೂಬೆರಿ ಎಲ್ಲ ಹಾಕಿ ನಮ್ಮ 81 ಹಣ್ಣುಗಳನ್ನ ಹಾಕಿ ನಮ್ಮ ಬೆರಿ ಕಪ್ ಮಾಡಿರೋದು. ತುಂಬಾನೇ ಚೆನ್ನಾಗೈತೆ, ಎನರ್ಜಿಟಿಕ್ ಆಗಿ ಮಾಡುತ್ತೆ ನಮ್ಮ ಬೆರಿ ಕಪ್ ತಗೊಂಡ್ರೆ. ಮತ್ತೆ ಆರ್ಥೋ ಸೀಡ್ ಕಪ್ ಬಗ್ಗೆ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ
ಯಾಕಂದ್ರೆ ಮಂಡಿ ನೋವು ಬರುತ್ತೆ. ಮಂಡಿ ನೋವು ಏನಕ್ ಬಂದಿದೆ, ಡಾಕ್ಟರ್ ಹತ್ರ ಹೋದ್ರೆ ಮಂಡಿ ನೋವು ಏನಕ್ ನೋವು ಬಂದಿದೆ ಅಂದ್ರೆ ಇಲ್ಲ ಕಣಮ್ಮ, ಮಂಡಿ ಸೌದೋಗ್ಬಿಟ್ಟಿದೆ, ಅದಕ್ಕೆ ಮಂಡಿ ನೋವು ಬಂದಿದೆ ನಿನಗೆ ಅಂತ ಹೇಳ್ತಾರೆ. ಮಂಡಿ ನೋವು ಸೌದೋಗಿರೋದಕ್ಕೆ ಬಂದಿರಲ್ಲ. ನಮ್ಮ ಬಾಡಿನಲ್ಲಿ, ನಮ್ಮ ಮಂಡಿನಲ್ಲಿ ಜಲ್ ಉತ್ಪತ್ತಿ ಆಗುತ್ತೆ. ಆ ಜಲ್ಲು ಕಂಟೆಂಟ್ ಕಡಿಮೆ ಆಗ್ತಾ ಬಂದ್ರೆ ನಮ್ದು ನಮ್ಗೆ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಂಡಿ ನೋವಿಗೆ ಅಂತಾನೆ ಅಲ್ಲ, ಬ್ಯಾಕ್ ಪೇನ್ ಇದ್ರೂ ಕೊಡ್ಬೋದು. ಆದ್ರೆ ಚೆನ್ನಾಗಿದೆ, ನಿರ್ಗುಂದಿ ಅಂತ ಇಂಗ್ರೀಡಿಯೆಂಟ್ಸ್ ನ ಹಾಕಿದ್ದಾರೆ. ಅದ್ರ ಜೊತೆಗೆ ಅಡ್ಜೋಡ್ ಅಂತ ಹಾಕಿದ್ದಾರೆ, ಅಲೋವೆರಾ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ನಮ್ಮ ಆರ್ಥೋಸಿಡ್ ಕಪ್. ಡಯಾಬೋ ಕಪ್ ಶುಗರ್ಗೆ ಡಯಾಬೋ ಕಪ್. ಇನ್ಸುಲಿನ್ ತಗೋತಾ ಇರ್ಲಿ, ಮತ್ತೆ ಎಷ್ಟು 500 ಇರ್ಲಿ 300 ಇರ್ಲಿ, ನಮ್ಮ ಶುಗರ್ ಇದ್ರೆ ನಮ್ಗೆ ತುಂಬಾ ಇನ್ಸುಲಿನ್ ಮೇಲಿಂದ ತಗೋತಾ ಇರ್ತಾರೆ. ಈ ಡಯಾಬೋ ಕಪ್ ನ ತಗೊಂಡ್ರೆ ನಮ್ಮ ಬಾಡಿ ಒಳಗಡೆಯಿಂದಾನೆ ಇನ್ಸುಲಿನ್ ಉತ್ಪತ್ತಿ ಆಗತ್ತೆ. ಎಷ್ಟೇ ಶುಗರ್ ಇರ್ಲಿ, 500 ಇರ್ಲಿ 300 ಇರ್ಲಿ, ಇನ್ಸುಲಿನ್ ತಗೋತಾ ಇರ್ಲಿ, ಎಷ್ಟು ಇನ್ಸುಲಿನ್ ತಗೋತಾ ಇದ್ರು ಕೂಡ ನಮ್ಮ ಬಾಡಿಲಿ ಉತ್ಪತ್ತಿ ಆಗೋದ್ರಿಂದ ನಮ್ಮ ಡಯಾಬೋ ಕಪ್ ಕೊಟ್ರೆ ಕ್ಲಿಯರ್ ಆಗತ್ತೆ. 3 ಇಂದ 4 ತಿಂಗಳು ತಗೊಂಡ್ರೆ ಸಾಕು, ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಹಾಗೆ ಬೂಮ್ ಕಪ್ ಬಗ್ಗೆ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಬ್ಯಾಕ್ ಪೇನ್ಗೂ ಕೊಡ್ತೀವಿ, ನರ್ವ್ಸ್ ಕೊಡ್ತೀವಿ, ಮತ್ತೆ ಸ್ಟ್ರೋಕ್ ಆಗಿದ್ರೆ ಕೊಡ್ತೀವಿ. ತುಂಬಾ ನಾನಾ ರೀತಿ. ಆದ್ರೆ ಇನ್ನೊಂದೇನು ಎಸ್ಪೆಷಲಿ ಅಂದ್ರೆ, ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಮಕ್ಳಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಗಂಡ್ ಮಕ್ಳಿಗೂ ಕೂಡ ನರ್ವಸ್ ವೀಕ್ ಇದ್ರೆ, ಪರ್ಮ್ಸ್ ಕೌಂಟ್ ಕಡಿಮೆ ಇದ್ರೆ ಇನ್ಕ್ರೀಸ್ ಮಾಡುತ್ತೆ ನಮ್ಮ ಬೂಮ್ ಕಪ್. ಲಿವರ್ ಕಪ್ ಯಾರೆಲ್ಲ ಈಗ ಜೆಂಟ್ಸ್ ಮಾತ್ರ ಬೇಗ ಲಿವರ್ ಹೋಗುತ್ತೆ, ಡ್ರಿಂಕ್ಸ್ ಮಾಡಿರ್ತಾರೆ, ಪಾನ್ ಪರಾಕು, ಗುಟ್ಕಾ, ಸಿಗರೇಟ್ ಎಲ್ಲ ಸೇದಿದ್ರೆ ಅವ್ರಿಗ್ ಮಾತ್ರ ಹೋಗುತ್ತೆ ಲಿವರ್ ಅಂತಾರೆ. ಅವ್ರಿಗ್ ಮಾತ್ರ ಅಲ್ಲ, ಎಲ್ರಿಗೂ ಹೋಗಿರುತ್ತೆ. ಸೊ ಏನಂದ್ರೆ, ನಮ್ ಪ್ರಾಡಕ್ಟ್ ನ ಯೂಸ್ ಮಾಡಕ್ಕೂ ಮುಂಚೆ ಯಾರೆಲ್ರು ಕೊಡ್ತೀರಾ ಪ್ರಾಡಕ್ಟ್ ನ, ಎಲ್ರಿಗೂ ಸಜೆಸ್ಟ್ ಮಾಡ್ತೀರಾ, ಅವರೆಲ್ಲ 2 ಬಾಟ್ಲು ಲಿವರ್ ಕಪ್ ಕೊಟ್ಟು ನೆಕ್ಸ್ಟ್ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡಿ, ಲಿವರ್ ನೀಟಾಗಿ ಕ್ಲಿಯರ್ ಆಗಿ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಚೆನ್ನಾಗಿ ಕ್ಯೂರಿಫೈ ಮಾಡುತ್ತೆ, ಬ್ಲಡ್ ಕೂಡ ಕ್ಯೂರಿಫೈ ಆಗತ್ತೆ. ಹಾಗೆ ಗೈನೋ ಕಪ್ ಬಗ್ಗೆ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಈ ಪ್ರಾಡಕ್ಟ್ ಗೋಸ್ಕರನೇ ನಾನ್ ಬಂದಿದ್ದು, PCOD ಪ್ರಾಬ್ಲಮ್ ಗೋಸ್ಕರ. ಗೈನೋ ಕಪ್ ಹೆಣ್ಮಕ್ಳಿಗೆ ಈ ಗೈನೋ PCOD ಪ್ರಾಬ್ಲಮ್ ಆಗ್ಲಿ, ಮತ್ತೆ ಹೆಣ್ಮಕ್ಳಿಗೆ ಬಂಜೆತನ ಅನ್ನೋದಾಗ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ 20 ವರ್ಷ 30 ವರ್ಷವರೆಗೂ ಮಕ್ಳಿಲ್ದೆ ಇದ್ದವರು 20 ವರ್ಷ ಕೇಳ್ತೀವಿ, 15 ವರ್ಷ ಎಲ್ರಿಗೂ ಮಕ್ಳು ನಮ್ ಪ್ರಾಡಕ್ಟ್ ಕೊಟ್ಟು ಮಕ್ಳಾಗಿದೆ. ನೆಕ್ಸ್ಟ್ ಸರ್, ಕಾರ್ಬೋ ಕಪ್ ಬಗ್ಗೆ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಫಸ್ಟ್ ಸ್ಟೇಜ್ ಇರ್ಲಿ, ಸೆಕೆಂಡ್ ಸ್ಟೇಜ್ ಇರ್ಲಿ, ಕ್ಯಾನ್ಸರ್, ಯಾವ ಕ್ಯಾನ್ಸರ್ ಆಗಿದ್ರು ಕೂಡ ನಮ್ಮ ಕಾರ್ಬೋ ಕಪ್ ನ ಕೊಟ್ಟು ಕ್ಲಿಯರ್ ಮಾಡ್ಬೋದು. ನೋನಿ ಬಗ್ಗೆ ಹೇಳಕ್ ತುಂಬಾನೇ ಖುಷಿ ಆಗತ್ತೆ. ಯಾಕಂದ್ರೆ ನೋನಿ ಈ ಪ್ರಾಡಕ್ಟ್ ಗೆಲ್ಲ ರಾಜ ಅಂತಾನೆ ಹೇಳ್ಬೋದು. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ. ಮತ್ತೆ ತುಂಬಾ ಚೆನ್ನಾಗಿ ಎಲ್ಲ, ಈಗ ಡಾಕ್ಟರ್ ಹತ್ರ ಹೋದ್ರೆ ಒಂದು ಜ್ವರಕ್ಕೆ, ತಲೆನೋವಿಗೆ ಕೊಟ್ಬಿಡ್ತಾರೆ ಟ್ಯಾಬ್ಲೆಟ್ ನ, ಮತ್ತೆ ಗ್ಯಾಸ್ಟ್ರಿಕ್ ಗೆ ಅಂತ ಕೊಡ್ತಾರಲ್ವಾ. ಸೊ ಹಂಗಾಗಿ ನಮ್ದು ನೋನಿ ಅದೇ ತರ, ಏನೇ ಪ್ರಾಡಕ್ಟ್ ಯೂಸ್ ಮಾಡಿ ಈ ಲಿವರ್ ಕಪ್ ಇಮ್ಯುನಿಟಿ ಕಪ್ ನೋನಿ ಎಲ್ಲ ಜೊತೆಲಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನೋನಿನೂ ಕೂಡ ವರ್ಕ್ ಮಾಡುತ್ತೆ. ಹಾಗೆ ಥೈರೋ ಕಪ್ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಥೈರಾಯ್ಡ್ ಗೋಸ್ಕರನೇ ಬಂದಿದ್ದು ನಮ್ಮಮ್ಮಂಗೆ 100 mg ಟ್ಯಾಬ್ಲೆಟ್ ತಗೋತಾ ಇದ್ರು. ಈ ಥೈರಾಯ್ಡ್ ಎಷ್ಟು mg ಟ್ಯಾಬ್ಲೆಟ್ ತಗೋತಾ ಇದ್ರು ಕೂಡ ಈ ಥೈರೋ ಕಪ್ ತಗೊಂಡ್ರೆ ಕಡಿಮೆ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಪೈಲ್ಸ್ ಬಗ್ಗೆ, ಪೈಲ್ಸ್ ಬಂದವ್ರಿಗೆ ಅದ್ರ ಗೊತ್ತಾಗಲ್ಲ. ಪೈಲ್ಸ್ಗೆ ಅಂತ ತಗೊಂಡ್ರೆ ಹಂಗಲ್ಲ ಮೇಡಮ್, ಬೇರೆಯವ್ರಿಗೆ ಅಂತ ಈಸ್ಕೊಂಡು ಅವರೇ ಯೂಸ್ ಮಾಡಿರ್ತಾರೆ. ಪೈಲ್ಸ್ ಪಿಸ್ ತರಾಗುತ್ತೆ, ಮೊಳಕೆ ತರಾಗುತ್ತೆ. ಡಾಕ್ಟರ್ ಹೇಳ್ತಾರೆ, ಮೊಳಕೆ ಬಂದಿದ್ರೆ ಅದನ್ನ ಕಟ್ ಮಾಡಿ ಆಪರೇಷನ್ ಮಾಡ್ತಾರೆ, ಮತ್ತೆ ಹೋಗಲ್ಲ, ಅಲ್ಲೇ ಇರುತ್ತೆ, ಮತ್ತೆ ತಿರ್ಗಾ ಉತ್ಪತ್ತಿ ಆಗತ್ತೆ. ಆದ್ರೆ ನಮ್ದು ಪೈಲಾ ಕಪ್ ಆಗಲ್ಲ, ಫುಲ್ ಬುಡ ಸಮೇತ ಕಿತ್ತಾಕತ್ತೆ ನಮ್ಮ ಪೈಲೋ ಕಪ್. ಸ್ಟೋನು ಎಷ್ಟು ಸ್ಟೋನ್ ಇರ್ಲಿ, ಮತ್ತೆ ಕಿಡ್ನಿ ಹಾಳಾಗಿರ್ಲಿ, ಏನೇ ಆಗಿದ್ರು ನಮ್ಮ ಸ್ಟೋನಾ ಕಪ್ ಕೊಟ್ರೆ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗತ್ತೆ. ಈ ಸ್ಟೋನ್ ಕಿಡ್ನಿ ಹಾಳಾಗಿದ್ರೆ ಕಾಲೆಲ್ಲ ಊತ ಬರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ ನಮ್ಮ ಸ್ಟೋನಾ ಕಪ್ ಕೊಟ್ರೆ. ಅಲರ್ಜಿ ಕಪ್, ಈ ಅಲರ್ಜಿ ಕಪ್ ಅಸ್ತಮ ಇರೋರ್ಗೆ, ಮತ್ತೆ ಡೆಸ್ಟ್ ಅಲರ್ಜಿ ಇರೋರ್ಗೆ, ಮತ್ತೆ ಬಾಡಿಲಿ ಅಲರ್ಜಿ ಇದ್ರೆ ನಾನು ಕೂಡ ಕೊಟ್ಟು ಒಂದು ರಿಸಲ್ಟ್ ಕೂಡ ಬಂದಿದೆ, ವಿಡಿಯೋ ಕೂಡ ಶೇರ್ ಮಾಡಿದೀನಿ. ಅಲರ್ಜಿ ಕಪ್ ಅಸ್ತಮ ಇದ್ದವ್ರಿಗೆ, ಶೀತ ಇದ್ದವ್ರಿಗೆಲ್ಲ ಚೆನ್ನಾಗಿ ಆಗುತ್ತೆ. ಅಲೋವೆರಾ ಜ್ಯೂಸ್ ಏನಂದ್ರೆ,
ಯಾರಿಗೆಲ್ಲ ಇದಿರುತ್ತೆ ಗ್ಯಾಸ್ಟ್ರಿಕ್ ಮತ್ತೆ ಹೇರ್ ಫಾಲ್ ಆಗ್ತಾ ಇರುತ್ತೆ, ಪಿಂಪಲ್ಸ್ ಇರುತ್ತೆ, ಅದಕ್ಕೆಲ್ಲ ಕ್ಲಿಯರ್ ಆಗುತ್ತೆ ನಮ್ಮ ಅಲೋವೆರಾ ಜ್ಯೂಸ್. ತುಂಬಾ ಚೆನ್ನಾಗಿದೆ ಅಲೋವೆರಾ ಜ್ಯೂಸ್. ಬೇಬಿ ಕಪ್ಪು ಏನಂದ್ರೆ ಮಕ್ಳಿಗೆ ನೆನಪಿನ ಶಕ್ತಿ ಇರಲ್ಲ, ಮತ್ತೆ ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ. ಆ ಮಕ್ಳಿಗೆ ಕೊಟ್ರೆ ಚೆನ್ನಾಗಿ ಚುರುಕಾಗ್ತಾರೆ, ಚೆನ್ನಾಗಿ ಆ ಏನಂದ್ರೆ ಈ ಬೆಳವಣಿಗೆ ಕಡಿಮೆ ಆಗಿರುತ್ತಲ್ಲ ಅವ್ರಿಗೆ ಆ ಬೇಬಿ ಕಪ್ ಅದನ್ನ ಕೊಟ್ರೆ ಚೆನ್ನಾಗಿ ಬೆಳವಣಿಗೆ ಆಗತ್ತೆ ಮಕ್ಳಿಗೆ. ತ್ರಿಫಲ ತುಂಬಾ ಗ್ಯಾಸ್ಟ್ರಿಕ್ ಇರೋರ್ಗೆ ಈ ತ್ರಿಫಲ ಕೊಟ್ರೆ ಕ್ಲಿಯರ್ ಆಗುತ್ತೆ. ಅದ್ರ ಜೊತೆಗೆ ಇದನ್ನ ತಗೊಂಡ್ರೆ ವೆಯ್ಟ್ ಲಾಸ್ ಕೂಡ ಆಗತ್ತೆ ತ್ರಿಫಲ. ಬ್ರೈನ್ ಈಗ ನೆನಪಿನ ಶಕ್ತಿ ಕಡಿಮೆ ಇರೋರ್ಗೆ, ಮತ್ತೆ ಇದು ಏನ್ ಹೇಳ್ತಾರೆ ನರ್ವಸ್ ಬ್ರೈನ್ ಕಮ್ಮಿ, ತಲೆನೋವು ಬಂದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಬ್ರೈನ್ ಕಪ್. ಮೈಗ್ರೀನ್ ತಲೆನೋವು ಇದ್ರೆ ಕಡಿಮೆ ಆಗತ್ತೆ ಬ್ರೈನ್ ಕಪ್ಪು, ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ. ಹಾಗೆ ಪಂಚತುಳಸಿ ಒಂದು ಡಾಕ್ಟರ್ ತರ, ಮನೇಲಿ ಪಂಚತುಳಸಿ ಇದ್ರೆ ಡಾಕ್ಟರ್ ತರ ವರ್ಕ್ ಆಗತ್ತೆ. ಥ್ರೋಟ್ ಇನ್ಫೆಕ್ಷನ್ ಇದ್ರೆ, ಕೆಮ್ಮಿದ್ರೆ, ಶೀತ ಆದ್ರೆ ಎಲ್ಲದಕ್ಕೂ ನಮ್ಮ ಪಂಚತುಳಸಿ ಕೊಡ್ಬೋದು. ಅದ್ರ ಜೊತೆಗೆ ಬೆಳಗ್ಗೆ ಸಂಜೆ ಉಗುರು ಬೆಚ್ಚಗಿರೋ ನೀರ್ಗೆ ಹಾಕೊಂಡ್ ಕುಡಿದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗತ್ತೆ. ಹಾಗೆ ಹೊಬೆಕಪ್ಪು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ತೆಗ್ದಾಕಿ ಗುಡ್ ಕೊಲೆಸ್ಟ್ರಾಲ್ ಮಾಡುತ್ತೆ. ನಮ್ ಹೊಬೆಕಪ್ ಅದ್ರ ಜೊತೆಗೆ ತಗೊಂಡ್ರೆ ಸ್ವಲ್ಪ ಡಯಟ್ ಮಾಡಿದ್ರೆ ವೆಯ್ಟ್ ಲಾಸ್ ಕೂಡ ತಿಂಗಳಿಗೆ ಒಂದು 2-3 kg ಸಣ್ಣ ಆಗುತ್ತೆ. ಸಿಗ್ನೇಚರ್ ಟೀ ಮತ್ತೆ ಟೀ ಪೌಡರ್ ಇದೆ. ಕಾಫ್ ಎಷ್ಟು ಕಫ ಇರ್ಲಿ, ಮತ್ತೆ ತುಂಬಾ ದಿನದಿಂದ ಕಫ ಇರ್ಲಿ, ಹಳೆ ಕಫ ಇರ್ಲಿ, ಕೆಮ್ಮು ಇರ್ಲಿ, ಎಷ್ಟು ಕೆಮ್ಮಿದ್ರುನು ನಮ್ಮ ಕಾಫ್ ತಗೊಂಡ್ರೆ ಕಡಿಮೆ ಆಗತ್ತೆ. ಹಡಿಟ್ ಕಾಪು ಈಗ ಡ್ರಿಂಕ್ಸ್ ಮಾಡೋರ್ಗೆ, ಮತ್ತೆ ಇದು ಈ ಗುಟ್ಕಾ ತಿನ್ನೋರ್ಗೆ, ಪಾನ್ ಪರಾಗ್ ತಿನ್ನೋರ್ಗೆ, ಎಲೆ ಅಡಿಕೆ ಹಾಕೋರ್ಗೆಲ್ಲ ಈ ಅಡಿಟ್ ಕಾಪ್ನ ಹಾಕಿದ್ರೆ ಬೇಗ ಸ್ವಲ್ಪ ಒಂದು 4-5 ತಿಂಗಳು ಯೂಸ್ ಮಾಡಿದ್ರೆ ಅದನ್ನು ಕೂಡ ಬಿಡ್ತಾರೆ. ಕಾರ್ಡಿಯೋ ಕಪ್ ಬಗ್ಗೆ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಸ್ಟೆಂಟ್ ಹಾಕ್ಬೇಕು ಅಂತಾರೆ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಾರೆ. ಎಷ್ಟೇ ಹಾರ್ಟ್ ಪ್ರಾಬ್ಲಮ್ ಇರ್ಲಿ, ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಲಿ, ಆಗಿರೋರು ಕುಡಿಬಹುದು, ಯೂಸ್ ಮಾಡ್ಬೋದು. ಆಗದೆ ಇದ್ದವರು ಮತ್ತೆ ನೆಕ್ಸ್ಟ್ ಆಗ್ಬಾರ್ದು ಅಂದ್ರೂ ಕೂಡ ನಮ್ಮ ಕಾರ್ಡಿಯೋ ಕಪ್ನ ಯೂಸ್ ಮಾಡ್ಬೋದು. ಹರ್ಬಲ್ ಬಾತ್ ಬಾರ್ ಸೋಪ್ ಇದೆ. ಡೆಂಟೋ ಕಾಪ್ ಟೂತ್ ಕ್ರೀಮ್ ಇದೆ. ಎಲ್ಲಾ ಪೇಸ್ಟ್ ಅಂತೀವಿ, ನಮ್ದು ಕ್ರೀಮು. ಯಾಕಂದ್ರೆ ನಮ್ದು ಕ್ರೀಮ್ ಅಲ್ಲ, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಹಲ್ ನೋವಿದ್ರೆ ಕಡಿಮೆ ಆಗುತ್ತೆ, ಮತ್ತೆ ಹಲ್ಲಲ್ಲಿ ಬ್ಲಡ್ ಬರ್ತಾ ಇದ್ರೆ ಕಡಿಮೆ ಆಗುತ್ತೆ. ಹಾಗೆ ಮತ್ತೆ ಗ್ಯಾಂಗ್ರೀನ್ ಆಗಿದ್ರೆ ಚೆನ್ನಾಗಿ ಕ್ಲಿಯರ್ ಮಾಡ್ಬೋದು. ಪಿಂಪಲ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅದು. ಎಲ್ಲ ಅಲ್ಲಿ ಇವತ್ತು ಒಂದಿನ ಉಜ್ಜಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಆತರ ಬಾಯಿ ಸ್ಮೆಲ್ ಬರಲ್ಲ, ತುಂಬಾ ಚೆನ್ನಾಗಿದೆ ಪೇಸ್ಟ್. ಪೇನ್ ಕಾಪ್ ಜೆಲ್, ಹಾಗೆ ಮಂಡಿ ನೋವಿಗೆ ಪೇನ್ ಕಾಪ್ ಜೆಲ್. ನ್ಯಾಚುರಲ್ ಹೇರ್ ಕ್ಲೀನರ್, ಮತ್ತೆ ಹರ್ಬಲ್ ಹೇರ್ ಆಯಿಲ್ ಅಷ್ಟೇ. ಹೇರ್ ಆಯಿಲ್ ಯೂಸ್ ಮಾಡಿ ಎಲ್ರುನು, ಯಾಕಂದ್ರೆ ಹೇರ್ ಫಾಲ್ ಆಗಲ್ಲ, ಚೆನ್ನಾಗಿ ಹೇರ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಹೇರ್ ಆಯಿಲ್. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸಾಫ್ರಾನ್ ಜೆಲ್, ಸಾಯಿಲ್ ಗಾರ್ಡ್. ಅದೇ ತರ ಬಂದ್ರೆ ನಮ್ಗೆ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಡಕ್ಟ್ ಇರೋದು. ತುಂಬಾ ಝೂಮ್ ಆಯ್ತು ಸರ್. ಮನುಷ್ಯರಿಗೆ ಮಾತ್ರ ಅಲ್ಲ, ನಮ್ ಬಾಡಿಗೆ ಮಾತ್ರ ಅಲ್ಲ ಪ್ರಾಡಕ್ಟ್ ಇರೋದು. ನಮ್ MD ಸರ್ ನಾವು ತಿನ್ನುವಂತಹ ಆಹಾರಕ್ಕೂ ಕೂಡ ಮೆಡಿಸನ್ ಮಾಡಿದ್ದಾರೆ ಸರ್. ಝೂಮ್ ಆಯ್ತು. ಹಾಗೆ ಆಗ್ರೋ ಬೂಸ್ಟ್, ಇದೆಲ್ಲ ನಾವು ರಾಗಿ ಭತ್ತ ಎಲ್ಲ ಬೆಳಿತೀವಲ್ಲ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಟೊಮೊಟೊಗ್ ಹಾಕ್ಬೋದು, ಏನೆಲ್ಲ ಬೆಳಿತೀವಿ ಅಡಿಕೆಗೆ ಹಾಕ್ಬೋದು, ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೀಗೆಲ್ಲ ಇಷ್ಟೊತ್ತು ಪ್ರಾಡಕ್ಟ್ ಬಗ್ಗೆ ಹೇಳ್ದೆ. ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ. ಸಿಂಪಲ್ ಸ್ಟೆಪ್ 3 ಸಿಂಪಲ್ ಸ್ಟೆಪ್ ಇದೆ ನಮ್ಮಲ್ಲಿ. ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ಇಟ್ ವಿತ್ ಪೀಪಲ್. ಇಷ್ಟೊತ್ತು ನಾವೆಲ್ಲ ಯೂಸ್ ಮಾಡಿದೀವಲ್ಲ, ಯೂಸ್ ಮಾಡಿ ನಾವು ಹೇಗೆ ನಮ್ಗೆ ಇದ್ರಲ್ಲಿ ಏನು ಬೆನಿಫಿಟ್ ಅಂತ ಕೇಳಿದ್ರೆ ನೋಡಿ, ಇದು ಫಸ್ಟ್ ನಾನೊಂದು 16,000ಕ್ಕೆ ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡ್ತೀನಿ. 100 ಸೇಲ್ಸ್ ಪಾಯಿಂಟ್ಸ್ ಗೆ ನಾನು ಜಾಯಿನ್ ಆಗ್ತೀನಿ. ಅದೇ ತರ
ನನ್ನ ಫ್ರೆಂಡ್ಗೂ ನಾನು ಹೇಳ್ತೀನಿ, ನನ್ಗೆ PCOD ಪ್ರಾಬ್ಲಮ್ ಇತ್ತು, ನಾನು ಅದನ್ನ ತಗೊಂಡು ಯೂಸ್ ಮಾಡಿ ನನ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳ್ತೀನಿ. ನಾನು 100 ಸೇಲ್ಸ್ ಪಾಯಿಂಟ್ಸ್ ಗೆ ಬಂದೆ. ಅದೇ ತರ ಬಂದು ನನ್ನ ಫ್ರೆಂಡ್ಗೂ ಕೂಡ ಹೇಳ್ದೆ. ನನ್ನ ಫ್ರೆಂಡು ಕೂಡ ಅಶ್ವಿನಿ ಅಂತ, ಅವಳಿಗೂ ಕೂಡ ಹೇಳ್ದೆ. ಅವಳು 100 ಸೇಲ್ಸ್ ಪಾಯಿಂಟ್ ಅಲ್ಲೇ ಬಂದ್ಲು. ಹಾಗೆ ಭಾರತಿ ಮೇಡಮ್ ಭಾರತಿ ಅವ್ರಿಗೆ ಅಂತಾನೆ ಹೇಳೋಣ, ನಮ್ ಭಾರತಿ ಮೇಡಮ್ಗೆ ತಗೊಳ್ಳೋಣ. ನಮ್ಮ ಮೇಡಮ್ಗೂ ಹೇಳ್ದೆ ನಾನು, ತುಂಬಾ ಚೆನ್ನಾಗಿ ನನಗೆ ರಿಸಲ್ಟ್ ಬಂದಿದೆ ಗೈನಿಕಾಲಜಿಸ್ಟ್ ಗೋಸ್ಕರ ತಗೊಂಡು ಪ್ರಾಡಕ್ಟ್ ಅಂತ. 100 ಸೇಲ್ಸ್ ಪಾಯಿಂಟ್ಸ್ ಗೆ ನಮ್ ಭಾರತಿ ಮೇಡಮ್ ಕೂಡ ಬಂದ್ರು. ಅದೇ ತರ ನಾನು ಕೂಡ 100 ಸೇಲ್ಸ್ ಪಾಯಿಂಟ್ಸ್ ಬಂದೆ. ನನ್ನ ಫ್ರೆಂಡು 100 ಸೇಲ್ಸ್ ಪಾಯಿಂಟ್ಸ್, ಭಾರತಿ ಮೇಡಮ್ ಅದೇ ತರ ಬಂದ್ರು. ಸೊ ನನ್ನ ಫ್ರೆಂಡ್ ಅಶ್ವಿನಿ ಇದ್ದವಳು, ಅವಳು ಬೇರೆಯವ್ರಿಗೆ, ಅವಳಿಗೂ ಪ್ರಾಡಕ್ಟ್ ನ ತಗೊಂಡು ಅವಳು ಯೂಸ್ ಮಾಡಿ ಅವಳಿಗೂ ರಿಸಲ್ಟ್ ಬಂದಿದ್ದಕ್ಕೆ ಅವಳು ರೆಫರ್ ಮಾಡಿದಕ್ಕೆ ಸೊ ಅದು ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗಿ 2,500 ಅಮೌಂಟ್ ಬಂತು. ಅವಾಗ ಖುಷಿ ಅಲ್ವಾ ಫ್ರೆಂಡ್ಸ್? ಯಾಕಂದ್ರೆ ಮನೇಲಿದ್ದು ಆರೋಗ್ಯನ ಕಾಪಾಡ್ಕೊಂಡು ಆರೋಗ್ಯದ ಜೊತೆಗೆ ನಮ್ಗೆ ಆದಾಯ ಮಾಡ್ಬೋದು ಮನೇಲಿ ಅಂದ್ರೆ ತುಂಬಾ ಖುಷಿ ಅಲ್ವಾ? ನೆಕ್ಸ್ಟ್ ಸರ್. ಅದ್ರ ನೆಕ್ಸ್ಟ್ ಬಂದ್ರೆ ಸೆಕೆಂಡ್ ರ್ಯಾಂಕ್ ಅಲ್ಲಿ ಸೆಕೆಂಡ್ ರ್ಯಾಂಕ್ ಗೆ ನೋಡಿ, ನಾನು 100 ಸೇಲ್ಸ್ ಪಾಯಿಂಟ್ಸ್ ಗೂ ನಾನು ಬಂದೆ. ನನ್ನ ಫ್ರೆಂಡ್ಸ್ 3 ಜನ ಬಂದ್ರು. ಅದ್ರ ಜೊತೆಗೆ ನಾನ್ ಮಾಡಿದಕ್ಕೆ ನನಗೆ 2,500 ಸಾವಿರ ಬಂತು. ನನ್ನ ಫ್ರೆಂಡ್ಸ್ 3 ಜನ ಬಂದ್ರಲ್ಲ, ಅವ್ರಿಗೂ ನಾನು ಕೊಡ್ಸ್ಬೇಕಲ್ವಾ? ಅವರು ಬೇರೆಯವ್ರಿಗೆ ರೆಫರ್ ಮಾಡಿದಕ್ಕೆ 7,500 ಬಂತು ನೋಡಿ. ಖುಷಿ ಅಲ್ವಾ ಫ್ರೆಂಡ್ಸ್? ಯಾಕಂದ್ರೆ ಮನೇಲಿ ಇದ್ದು ನಮ್ಗೆ 2,500 7,500 ವಾರ ಅಮೌಂಟ್ ದುಡ್ಡು ಬಂದ್ರೆ ಖುಷಿ ಅಲ್ವಾ? ವಾರ ನಾವು ಏನು ಅಂತದ್ ಓದಿರ್ತೀವಲ್ವಾ, ಓದಿರೋದಕ್ಕೆ ಮನೇಲಿ ಇರೋಕೆ ನಮ್ಗೆ ಯಾವ್ದು ವಾರ 10,000 ಅಲ್ಲ. ನೆಕ್ಸ್ಟ್ ಸರ್. ಥರ್ಡ್ ರ್ಯಾಂಕ್ ಸೇಲ್ಸ್ ಆಫೀಸರ್ ರ್ಯಾಂಕು ನೋಡಿ ಫ್ರೆಂಡ್ಸ್, ನಾನು ತಗೊಂಡೆ 2,500. ನನ್ನ ಫ್ರೆಂಡ್ಸ್ಗೂ ಎಲ್ರಿಗೂ 2,500 ಕೊಡ್ಸಿ ನನ್ಗೆ 7,500 ಬಂದಿತ್ತು. ಫಸ್ಟ್ ರ್ಯಾಂಕ್ 2,500, ಎರಡನೇ ರ್ಯಾಂಕ್ 7,500, ಥರ್ಡ್ ರ್ಯಾಂಕ್ ಬಂದ್ರೆ ನೋಡಿ ಇನ್ಸೆಂಟಿವ್ 6,000, ಬೋನಸ್ 9,000, 15,000 ಬಂದ್ರೆ ಖುಷಿ ಅಲ್ವಾ ಫ್ರೆಂಡ್ಸ್? ಮನೇಲಿ ಇದ್ದವರು 15,000 ದುಡಿತಾರೆ ಅಂದ್ರೆ ಖುಷಿ ಅಲ್ವಾ? ಮನೆಯವ್ರಿಗೂ ಖುಷಿ ಆಗತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ. ಅವ್ರನ್ನ ಕೇಳ್ದಂಗೆ ನಾವು ದುಡಿಬೋದಲ್ವಾ? ಖುಷಿ. ಎಂತ ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ದಾರೆ ನಮ್ಮ MD ಸರ್ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು ನಮ್ಮ MD ಸರ್ಗೆ. ನೆಕ್ಸ್ಟ್ ಬಂದ್ರೆ ಫೋರ್ತ್ ರ್ಯಾಂಕ್ ಡೆಪ್ಟಿ ಸೇಲ್ಸ್ ಆಫೀಸರ್ ರ್ಯಾಂಕು. ಇನ್ಸೆಂಟಿವ್ ಬಂದು 12,000, ಬೋನಸ್ ಬಂದು 20,000, ಟೋಟಲ್ ಇನ್ಕಮ್ ಬಂದು 32,000. 32,000 ಅಂದ್ರೆ ಖುಷಿ ಅಲ್ವಾ ಫ್ರೆಂಡ್ಸ್? ಯಾಕಂದ್ರೆ ಬೋನಸ್ 20,000 ಕೊಡ್ತಾರೆ. ಖುಷಿ ಅಲ್ವಾ? 10,000 12,000 ಜೊತೆಗೆ 20,000 ಬೋನಸ್ ಕೊಡ್ತಾರೆ ಅಂದ್ರೆ ಖುಷಿ ಅಲ್ವಾ? 32,000 ಒಂದು ವಾರದ ಇನ್ಕಮ್. ಸೇಲ್ಸ್ ಆಫೀಸರ್ ರ್ಯಾಂಕ್ ನೋಡಿ, ಇನ್ಸೆಂಟಿವ್ ಬಂದು 24,000, ಬೋನಸ್ ಬಂದು 45,000, 69,000 ಇನ್ಕಮ್ ಸ್ನೇಹಿತರೆ. ಒಂದು ವಾರದ ಇನ್ಕಮ್ 69,000. ಯಾಕಂದ್ರೆ ಈ ರ್ಯಾಂಕ್ ನಾನು ಕೂಡ ಕಂಪ್ಲೀಟ್ ಮಾಡಿ ನಾನು ಕೂಡ ತಗೊಂಡಿದೀನಿ. ಖುಷಿ ಆಗತ್ತೆ. ಈ ರ್ಯಾಂಕ್ ಇನ್ನೇನು ಮುಗೀತು, 6th ರ್ಯಾಂಕ್ ಮುಗ್ಸಕ್ ಬಂದಿದ್ದೀನಿ. ಕೋರ್ ಲೀಡರ್ ರ್ಯಾಂಕ್ ಇನ್ಸೆಂಟಿವ್ ಬಂದು 60,000, ಬೋನಸ್ ಬಂದು 1.5 ಲಕ್ಷ, 2,10,000. ಅದ್ರ ಜೊತೆಗೆ ಥೈಲ್ಯಾಂಡ್ ಟ್ರಿಪ್, ಫಾರಿನ್ ಟ್ರಿಪ್ ತುಂಬಾನೇ ಖುಷಿ ಆಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ 4 ಗೋಡೆ ಮಧ್ಯೆ ಇದ್ದವರು ಮಕ್ಳನ್ನ ಸ್ಕೂಲ್ ಕರ್ಕೊಂಬ ಮನೇಲಿ ಇರು ಅಂತ ಕೆಲ್ಸ ಆತರ ಮಾಡ್ಕೊಂಡು ಇದ್ದವ್ರಿಗೆ ಇವತ್ತು ಫಾರಿನ್ ಕರ್ಕೊಂಡ್ ಹೋಗ್ತಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಈ ರ್ಯಾಂಕ್ ಎಷ್ಟು ಬೇಗ, ಇನ್ನೇನ್ ಕೆಲವೇ ದಿನದಲ್ಲಿ ಈ ರ್ಯಾಂಕ್ ನ ಕಂಪ್ಲೀಟ್ ಮಾಡ್ತೀನಿ, ಫಾರಿನ್ ಟ್ರಿಪ್ ಹೋಗ್ತೀನಿ ಅನ್ಕೊಂಡಿದೀನಿ, ಹೋಗ್ತೀನಿ. ಖುಷಿ ಆಗುತ್ತೆ. 7th ರ್ಯಾಂಕ್ ಚೀಫ್ ಮ್ಯಾನೇಜರ್ ರ್ಯಾಂಕ್. ಇನ್ಸೆಂಟಿವ್ ಬಂದು 1,20,000, ಬೋನಸ್ ಬಂದು 2,30,000, ಟೋಟಲ್ ಇನ್ಕಮ್ 3.5 ಲಕ್ಷ. 3.5 ಲಕ್ಷ ತಗೊಳ್ಳೋದೇನ್ ಸುಮ್ನೆನಾ ಫ್ರೆಂಡ್ಸ್? ಯಾಕಂದ್ರೆ ಮನೇಲಿ ಇದ್ದವರು ನಮ್ಮ ಅಪ್ಲೈನ ಆಲ್ರೆಡಿ ತಗೊಂಡಿದ್ದಾರೆ, ಈ ರ್ಯಾಂಕು ಕಂಪ್ಲೀಟ್ ಆಗಿದೆ, ಅಮೌಂಟು ಬಂದಿದೆ. ಯಾಕಂದ್ರೆ ನಮ್ ಕಣ್ ಮುಂದೆ ಎಲ್ರು ತಗೊಂತ ಇದಾರೆ, ನಾವು ಇದನ್ನ ತಗೋಬೇಕನ್ನ ಕುತೂಹಲದಲ್ಲಿ ಕಾಯ್ತಾ ಇದೀನಿ. ಇನ್ಸೆಂಟಿವ್ ಬಂದು 2,40,000, ಬೋನಸ್ ಬಂದು 3,60,000, ಟೋಟಲ್ ಇನ್ಕಮ್ 6 ಲಕ್ಷ. ಶ್ರೀಲಂಕಾ ಫ್ಯಾಮಿಲಿ ಒಂದು ಧರ್ಮಸ್ಥಳಕ್ಕೆ ಹೋಗಕ್ ಆಗಲ್ಲ ಇವತ್ತಿನ ಇದ್ರಲ್ಲಿ. ಅಂತದ್ರಲ್ಲಿ ನಮ್ಮ MD ಸರ್ ಶ್ರೀಲಂಕಾ ಟ್ರಿಪ್ ಫ್ಯಾಮಿಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅವಾಗ ನಾನು ಒಬ್ಳೆ ಸೆಲ್ಫ್ ಆಗಿ ಹೋಗ್ ಬರ್ತೀನಿ, ಇವಾಗ ನೆಕ್ಸ್ಟ್ ರ್ಯಾಂಕ್ ಗೆ ಫ್ಯಾಮಿಲಿ ಕರ್ಕೊಂಡು ಹೋಗಿ ಅಂತ ಶ್ರೀಲಂಕಾ ಟ್ರಿಪ್ ಬಿಟ್ಟಿದ್ದಾರೆ. ತುಂಬಾನೇ ಖುಷಿ ಆಗತ್ತೆ ಈ ರ್ಯಾಂಕ್ ಬಂದ್ರೆ. ಶ್ರೀಲಂಕಾ ಫ್ಯಾಮಿಲಿ
ಪ್ರೆಸಿಡೆಂಟ್ ರ್ಯಾಂಕ್. ಇನ್ಸೆಂಟಿವ್ ಬಂದು 4,80,000, ಬೋನಸ್ ಬಂದು 8,20,000, ಟೋಟಲ್ ಇನ್ಕಮ್ 13 ಲಕ್ಷ. 13 ಲಕ್ಷ ಇನ್ಕಮ್ ಅಂದ್ರೆ ಏನ್ ಸುಮ್ನೆನಾ ಫ್ರೆಂಡ್ಸ್? ಯಾಕಂದ್ರೆ ಈ ರ್ಯಾಂಕ್ ಎಲ್ಲ ನಮ್ಮ ಲೀಡರ್ಸ್ ಕ್ಲಿಟ್ ಮಾಡಿ ಇದಾರೆ, ಕಣ್ಮುಂದೆನೆ ಇದಾರೆ. ಈ ರ್ಯಾಂಕ್ ನ ಎಷ್ಟು ಬೇಗ ಮಾಡ್ತೀವಲ್ಲ, ಮನೇಲಿ ಇದ್ದವರು ಎಷ್ಟು ಏನು ಬೆಳಗ್ಗೆ ಹೋಗ್ಬೇಕು, ಸೈನ್ ಹಾಕ್ಬೇಕು, ಸಂಜೆ ಬರ್ಬೇಕು, 8 hour ಡ್ಯೂಟಿ ಮಾಡ್ಬೇಕು, ಟ್ರಾಫಿಕ್ ಈ ರಿಸ್ಕ್ ಇಲ್ಲ ಫ್ರೆಂಡ್ಸ್. ಎಷ್ಟು ಆರಾಮಾಗಿ ನಮ್ ಸ್ವಂತ ಸರ್ ಹೇಳ್ತಾರೆ, ಫೀಲ್ಡ್ ಹೋದ್ರೆ ಎಷ್ಟು ಮಜಾ ಇರುತ್ತೆ ಅಂತ. ತುಂಬಾನೇ ಖುಷಿ ಆಗುತ್ತೆ. ಸೊ ಹೌದು ಸರ್, ನಿಜ ನೀವ್ ಹೇಳೋದು. ತುಂಬಾ ಮಜಾ ಇರುತ್ತೆ ಫೀಲ್ಡ್ ಮಾಡಕ್ ಹೋದ್ರೆ. ಅದ್ರ ಜೊತೆಗೆ ದುಬೈ ಟ್ರಿಪ್ ಕಪಲ್ಸ್, ಒಬ್ಳೆ ಸೆಲ್ಫ್ ಆಗಿ ಹೋಗ್ ಬಂದೆ, ಫ್ಯಾಮಿಲಿ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ ಬಂದೆ, ಒಬ್ಳೆ ಹೋಗ್ ಬಂದಿದ್ದಾಯ್ತು, ಫ್ಯಾಮಿಲಿ ಕರ್ಕೊಂಡು ಹೋಗ್ ಬಂದಿದ್ದಾಯ್ತು. ನಮ್ MD ಸರ್ ನೋಡಿ ಕಪ್ಪಲ್ ಹೋಗಿ ನೋಡಿ ಹೆಂಗಿರುತ್ತೆ ನಿಮ್ ಎಕ್ಸ್ಪೀರಿಯನ್ಸ್ ಅಂತ ನಮ್ MD ಸರ್ ಕಪ್ಪಲ್ ಬಿಟ್ಬಿಟ್ಟಿದ್ದಾರೆ ದುಬೈ ಟ್ರಿಪ್. ಹಾಗೆ ಬಂದೆ ಡೈಮಂಡ್ ರ್ಯಾಂಕ್, ಕಲರ್ಫುಲ್ ರ್ಯಾಂಕ್. ಹೇಳಕ್ಕೇನೆ ಇದನ್ನ ಖುಷಿ ಆಗತ್ತೆ. ಇನ್ಸೆಂಟಿವ್ ಬಂದು 9,60,000, ಬೋನಸ್ ಬಂದು 12,40,000, ಟೋಟಲ್ ಇನ್ಕಮ್ 22,000. ಆಲ್ರೆಡಿ ನಮ್ ಡೈಮಂಡ್ ತಗೊಂಡಾಗಿದೆ. ನಮ್ಮ ಪ್ರಿಯಾ ಮೇಡಮ್ ಇದಾರೆ ಆಲ್ರೆಡಿ. ಇವಾಗ ತುಂಬಾನೇ ಖುಷಿ ಆಗತ್ತೆ. ನಾವೆಲ್ಲ ಡೈಮಂಡ್ ಆಗ್ಬೇಕನ್ನ ಕುತೂಹಲದಲ್ಲಿ ಇದೀವಿ. ಡೈಮಂಡ್ ಆಗೇ ಆಗ್ತೀನಿ ಅಂತ ಕಾನ್ಫಿಡೆಂಟ್ ನನಗಿದೆ. ಅದ್ರ ಜೊತೆಗೆ ಮಲೇಷಿಯಾ ಟ್ರಿಪ್ ಸೆಲ್ಫ್, ಯಾಕಂದ್ರೆ ಫ್ಯಾಮಿಲಿ ಕರ್ಕೊಂಡು ಹೋಗ್ ಬಂದಾಯ್ತು, ಗಂಡ ಹೆಂಡತಿ ಹೋಗ್ ಬಂದಾಯ್ತು, ಮತ್ತೆ ಇನ್ನೊಂದು ಸೆಲ್ಫ್ ಆಗಿ ನಮಗೆ ಮಲೇಷಿಯಾ ಟ್ರಿಪ್ ಬಿಟ್ಟಿದ್ದಾರೆ. ಇಷ್ಟೊತ್ತು ಎಲ್ಲ ಮಾತಾಡಕ್ಕೆ, ಇಷ್ಟೊಂದು ತಾಳ್ಮೆಯಿಂದ ಇಷ್ಟೊತ್ತು ಕೂತಿರೋದಕ್ಕೆ, ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ.